ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ತಿಂಡಿ ಪೂರಿ ಸಾಗು ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೆ ಮಕ್ಕಳೆಲ್ಲ ಆಟ ಆಡ್ತಿದ್ರು. ಸೊ ನಮ್ಮ ಅಕ್ಕ ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ರು. ಸ್ವಲ್ಪ ಗೋಡೆ ಎಲ್ಲ ಗಲೀಜಾಗಿತ್ತು ಅಂತ ಎಲ್ಲ ಮಕ್ಕಳಿರೋ ಮನೆ ಗೊತ್ತಲ್ಲ, ಎಲ್ಲ ಗಲೀಜಾಗಿತ್ತು. ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಿದ್ರು. ನಾನೀಗ ತಿಂಡಿ ಮಾಡ್ಕೊತಿದ್ದೀನಿ. ಪೂರಿ ಮತ್ತು ಚೆನ್ನಾಗಿ ಉಬ್ಬಿ ಬರೋದಕ್ಕೆ ಚಿರೋಟಿ ರವೆ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಚಿರೋಟಿ ರವೆನ ಹಾಕಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾದ್ಕೋಬೇಕಾದ್ರೆ ಚೆನ್ನಾಗಿ ನಾದ್ಕೊಂಡು ದೊಡ್ಡದಾಗಿ ಚೆನ್ನಾಗಿ ನಾದ್ಕೊಂಡು ಅಗ್ಲಕ್ಕೆ ಹಾಕಿ ಟಿಫನ್ ಬಾಕ್ಸ್ದು ಮುಚ್ಚಳ ಇರುತ್ತೆ ನೋಡಿ ಈ ಥರ ಹಾಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ಬೇಗ ಒಂದೇ ಸಲ 5-6 ಪೂರಿ ಒಟ್ಟಿಗೆ ಮಾಡ್ಕೋಬೋದು. ನೋಡಿ ಸೂಪರಾಗಿರೋ ಸಾಗು ಮತ್ತು ಪೂರಿ ರೆಡಿಯಾಗಿದೆ. ಈಗ ಸೂಪರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು ಎಳ್ಳುಂಡೆ ಮಾಡೋಕ್ಕೆ ಒಂದು ಬಾಣಲೆಗೆ ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಮೆಚೂರಾಗಿರೋ ಮಕ್ಕಳಿಗೆಲ್ಲ ಕೊಡ್ತಾರೆ. ಇದು ಸೊಂಟ ನೋವಿಗಂತೂ ತುಂಬಾ ಒಳ್ಳೆಯದಿದು. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಒಂದು ಪ್ಲೇಟ್ಗೆ ಹಾಕಿ ಆರಿಸ್ಬೇಕು. ಇದನ್ನು ಒಂದು ಆರಿದ ಮೇಲೆ ಜಾರ್ಗೆ ಹಾಕ್ಕೊಳ್ಳಿ. ಬೆಲ್ಲನ ಮುಂಚೆನೇ ಪೌಡ್ರ್ ಮಾಡಿಟ್ಕೋಬೇಕು. ಈ ಪೌಡ್ರ್ ಮಾಡಲಿಲ್ಲ ಅಂದರೆ ಅದು ಉಂಡೆ ಸಿಗುತ್ತೆ. ಚೆನ್ನಾಗಿ ಪೌಡ್ರ್ ಆಗಲ್ಲ. ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೋಬೇಕು ಬೆಲ್ಲನ. ನೀವು ಬೇಕಾದ್ರೆ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾವು ಕೊಬ್ಬರಿ ಆ್ಯಡ್ ಮಾಡ್ಕೊಂಡಿಲ್ಲ. ಚೆನ್ನಾಗಿ ಪುಡಿ ಮಾಡಿದ್ಮೇಲೆ ಉಂಡೆ ಕಟ್ಟಿದ್ರೆ ರುಚಿಕರವಾದ ಎಳ್ಳುಂಡೆ ರೆಡಿ. ನೆಕ್ಸ್ಟ್ ಇಲ್ಲಿ ಚಕ್ಲಿ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ವಿತಿನ್ 15 ಮಿನಿಟ್ಸ್ ಈಸಿಯಾಗಿ ಚಕ್ಲಿ ಮಾಡ್ಬೋದು. 3 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮನೇಲಿ ಮಾಮೂಲಿ ರೊಟ್ಟಿಗೆ ಬಿಡಿಸಿರ್ತೀವಲ್ಲ ಅದೇ ಅಕ್ಕಿ ಹಿಟ್ಟು. ಸ್ಪೆಷಲಾಗಿ ಏನು ಇದಕ್ಕೆ ಬಿಡಿಸಿಲ್ಲ ನಾನು ಅಕ್ಕಿ ಹಿಟ್ಟು. ಈಗ ಒಂದು ಬೌಲಿಗೆ ನಾನು ಅಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ. 3 ಕಪ್ ಅಷ್ಟು ಅಕ್ಕಿ ಹಿಟ್ಟು. ಮನೇಲಿ ಇರುತ್ತಲ್ಲ ಬೌಲ್, ಅದೇ ಬೌಲ್ ನೀವು ಯಾವ ಅಳತೆ ಬೇಕಾದ್ರೆ ನೀವು ತೊಗೋಬೋದು. ಇಲ್ಲಿ ಮಕ್ಕಳು ನೋಡಿ ಹಸಿಟ್ಟೆಲ್ಲ ತೊಗೊಂಡು ಥರ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಜೀರಿಗೆ, ಓಂಕಾಳು, ಕರಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರ ಪುಡಿ ನಿಮಗೆ ಎಷ್ಟು ಬೇಕಷ್ಟು ತೊಗೋಬೋದು. ನಾನು 1/2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಸ್ಪೂನಷ್ಟು ಎಣ್ಣೆನೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ನೀವು ಜಾಸ್ತಿ ಬೇಕಂದರೆ ಸ್ವಲ್ಪ ಕ್ರಂಚಿಯಾಗಿ ಬರೋಲ್ಲ, ಫುಲ್ ಸಾಫ್ಟಾಗಿ ಬಿಡುತ್ತೆ. ಸ್ವಲ್ಪ ಕಮ್ಮಿ ಹಾಕಿದರೆ ಕ್ರಂಚಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇಲ್ಲಾಂದರೆ ಫುಲ್ ಪುಡಿ ಥರ ಆಗಿಬಿಡುತ್ತೆ. ಎಣ್ಣೆ ಫಸ್ಟ್ ಹಾಕಿದ ಸ್ಪೂನಲ್ಲೇ ಕಲಸಿರೋದು ತುಂಬ ಬಿಸಿ ಇರುತ್ತಲ್ಲ. ನೋಡಿ ಈ ಥರ ಕಲಸಿದ ನಂತರ ಕೈ ಹಿಂಗೆ ಹಿಡಿದ್ರೆ ಅದು ಉಂಡೆ ಥರ ಆಗಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಚಕ್ಲಿ. ಉಂಡೆ ಥರ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನೇ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾದ್ಕೋಬೇಕು ಚೆನ್ನಾಗಿ, ಇಲ್ಲಾಂದರೆ ಕಟ್ ಆಗುತ್ತೆ ಚಕ್ಲಿ. ನೋಡಿ ಈ ಥರ ಸಾಫ್ಟಾಗಿ ನಾದ್ಕೊಳ್ಳಿ ಚೆನ್ನಾಗಿ. ಚಕ್ಲಿ ಒಳಗೆ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಚಕ್ಲಿ ಮಾಡೋಣ. ನೋಡಿ ಈ ಚೆನ್ನಾಗಿ ಕಟ್ ಆಗಲ್ಲ. ನೋಡಿ ಎಲ್ಲೂ ಕೂಡ ಕಟ್ಟಾಗಲ್ಲ. ಕಟ್ಟಾದರೆ ನಿಮಗೆ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳಿಲ್ಲ ಅಂದರೆ ಚಕ್ಲಿ ಕಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.